ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನಿಂದ ಪಿತೃಪಕ್ಷದ ಆರಂಭ ಆಗಿದೆ. ಹಾಗಾಗಿ ಈ ಪಿತೃಪಕ್ಷದ ವಿಶೇಷತೆ ಏನು, ಇಡೀ ತಿಂಗಳು ನಮ್ಮ ಹಿರಿಯರನ್ನ ಯಾವ ರೀತಿಯಾಗಿ ಸ್ಮರಣೆ ಮಾಡ್ಕೊಳ್ಬೇಕಾಗತ್ತೆ, ಈ ಮಾಸದಲ್ಲಿ ಹಿರಿಯರನ್ನ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ, ನೆನಪು ಮಾಡ್ಕೊಳ್ಳೋದ್ರಿಂದ, ಆರಾಧನೆ ಮಾಡೋದ್ರಿಂದಾಗಿ ಇಡೀ ಕುಟುಂಬಕ್ಕೆ ಯಾವ ರೀತಿಯಾದಂತಹ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತಿನಿಂದ ಪಿತೃಪಕ್ಷ ಆರಂಭ ಆಗಿದೆ. ಪಿತೃಗಳನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಇರುವಂತಹ ಮಾಸ ಇದು. ಈ ಮಾಸದಲ್ಲಿ ನಾವು ಏನೆಲ್ಲ ಮಾಡಬೇಕಾಗತ್ತೆ, ಎಷ್ಟು ವಿಶೇಷವಾದಂತಹ ಮಾಸ ಇದು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಧಾಂ ಕ್ರತುಶ್ಚಿಯಚಿತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆ, ನಾವು ಪಕ್ಷ ಮಾಸಕ್ಕೆ ಪ್ರವೇಶ ಮಾಡ್ತೀವಿ. ಇದರ ವಿಶೇಷತೆಯನ್ನು ಗಮನಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು. ಪ್ರತಿಪತ್ ತಿಥಿ, ಪೂರ್ವಭಾದ್ರ ನಕ್ಷತ್ರ ಈ ದಿವಸ. ಇದನ್ನು ಪಕ್ಷ ಮಾಸ ಅಂತ ಕರೀತಾರೆ. ಪಿತೃಪಕ್ಷವನ್ನು ಆರಾಧನೆ ಅಂದರೆ, ಪಿತೃ ಅಂತಂದರೆ ಬರೀ ತಂದೆ ಅಂತ ಅಷ್ಟೇ ಅರ್ಥ ಅಲ್ಲ, ಮಾತಾಚ ಪಿತ ಎರಡೂ ಸೇರಿ, ತಾಯಿ ವರ್ಗ ಹಾಗೂ ತಂದೆಯವರೆಗೆ ಎರಡನ್ನೂ ಸೇರಿ ಪಿತೃ ಅಂತ ಕರೀತಾರೆ. ಅದಕ್ಕೆ ಒಂದು ಸಂಜ್ಞೆ ಅದು, ಆ ಒಂದು ಪದ. ಇದು ಈಗ ಅಂತಲ್ಲ, ವಸ್ತುತಃ ಆಷಾಢ ಮಾಸದ ಕೃಷ್ಣ ಪಕ್ಷದಿಂದಲೇ ಪ್ರಾರಂಭವಾಗುತ್ತೆ. ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ ಈ 5 ಮಾಸಗಳಲ್ಲೂ ಕೂಡ ಪಿತೃಪಕ್ಷವನ್ನು ಮಾಡಬೇಕು, ಆರಾಧಿಸಬೇಕು. ಪಿತೃಗಳ ಆರಾಧನೆಗೆ ಶ್ರೇಷ್ಠವಾದ ಕಾಲ ದಕ್ಷಿಣಾಯಣ ಅಂತಕ್ಕಂಥದ್ದೆಲ್ಲ ಪಿತೃದೇವತೆಗಳನ್ನು ಆರಾಧನೆ ಮಾಡಲಿಕ್ಕಿರ್ತಕ್ಕಂಥ ಕಾಲವೇ ಅಂತ ಶಾಸ್ತ್ರ ನಿರ್ಣಯಿಸುತ್ತೆ. ಹೀಗಾಗಿ ಅದರಲ್ಲಿ ಮಧ್ಯಮಣಿಯಾಗಿರ್ತಕ್ಕಂಥದ್ದು ಈಗ ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ ನೋಡಿ 5 ಮಾಸಗಳು. ಅದರಲ್ಲಿ ಮಧ್ಯವಾಗಿರ್ತಕ್ಕಂಥದ್ದು ಇದು ಭಾದ್ರಪದ ಮಾಸ. ಅದರಲ್ಲೂ ಈ ಕೃಷ್ಣ ಪಕ್ಷದ ಈ ಒಂದು ಸಂದರ್ಭ ಏನಿದೆ, ಇದು ಪಿತೃಗಳನ್ನು ಆಯಾ ದಿವಸ ಯಾರು ಈ ಹಿಂದೆ ಇವತ್ತಿಂದ ಪ್ರಾರಂಭವಾಗುತ್ತಲ್ವ, ಪ್ರತಿಪತ್ ಅಂದರೆ ಮೊದಲನೇ ದಿವಸ, ಯಾರಾದರೂ ಈ ಹಿಂದೆ ಪ್ರತಿಪತ್ ತಿಥಿಯಲ್ಲಿ ತೀರ್ಕೊಂಡಿದ್ದರೆ ಆ ತಿಥಿಯಲ್ಲಿ ಈ ದಿವಸ ನೋಡಿ, ಯಾವಾಗಲಾದ್ರೂ ಹಿಂದೆ ಹೋಗಿದ್ದರೆ ಈ ದಿವಸ ನಮಗೆ ಯಾವಾಗ ಅವ್ರದ್ದು ಕಾರ್ಯ ಮಾಡಬೇಕು, ಈ ಮಹಾಲಯ 15 ದಿವಸ ಇದೆಯಲ್ಲ, ಈ 15 ದಿವಸದಲ್ಲಿ ಯಾವತ್ತು ಕಾರ್ಯ ಮಾಡೋದು? ಅವರು ಪ್ರತಿಪತ್ ದಿವಸ ಹೋಗಿದ್ದಾರೆ ಅಂದರೆ ಮೊದಲನೇ ತಿಥಿ ದಿವಸ ಹೋಗಿದ್ದಾರೆ ಅಂದರೆ ಇವತ್ತು ಮಾಡಬೇಕು, ದ್ವಿತೀಯ ದಿವಸ ಹೋಗಿದ್ದಾರೆ ಅಂದರೆ ನಾಳೆ ಮಾಡಬೇಕು, ತೃತೀಯ ದಿವಸ ಹೀಗೆ ಅದು ನೋಡಿಕೊಂಡು ಯಾವ ತಿಥಿಯಂದು ಅವರು ತೀರಿಕೊಂಡು ಹೋಗಿದ್ದಾರೋ ಆ ತಿಥಿ ದಿವಸ ಮಾಡಿದ್ರೆ ಅದು ಶ್ರೇಷ್ಠ ಅಂತ ಹೇಳುತ್ತೆ. ಅದಕ್ಕೊಂದು ಪಟ್ಟಿನೇ ಕೊಟ್ಟಿದೆ. ಪ್ರತಿಪದ್ಧನ ಲಾಭಾಯ ದ್ವಿತೀಯಾ ಹಿ ಪ್ರಜಾಪ್ರದ ವರಾರ್ಥಾನಂ ತೃತೀಯಾ ಚ ಚತುರ್ಥಿ ಶತ್ರುನಾಶಿನಿ. ಹೀಗೆ ಒಂದೊಂದು ದಿವಸ ಒಂದೊಂದು ಆರಾಧನೆಗೆ ಒಂದು ವಿಶೇಷವಾದ ಫಲವನ್ನು ಹೇಳಿದೆ. ಕಾರಣ ಮಾಡಲಿ ಅಂತ ಮಾಡುವುದರಿಂದ ಇದು ಪಿತೃಗಳು ಅನುಗ್ರಹ ಮಾಡ್ತಕ್ಕಂಥ ದೇವತೆಗಳಿಗಿಂತಲೂ, ಶಾಸ್ತ್ರದಲ್ಲಿ ಒಂದು ಮಾತೇ ಇದೆ, ದೇವಕಾರ್ಯಾದಪಿ ಪಿತೃಕಾರ್ಯಂ ಪ್ರಚಕ್ಷತೆ ಅಂತ ಇದೆ. ದೇವತೆಗಳ ಕಾರ್ಯಕ್ಕಿಂತಲೂ ಮಿಗಿಲಾದದ್ದು ಪಿತೃಕಾರ್ಯ. ಯಾರು ಆಗಿ ಹೋಗಿದ್ದಾರೋ ಅವರ ಸ್ಮರಣೆ ಅಂತಕ್ಕಂಥದ್ದು ತುಂಬ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ದೇವತೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅವರನ್ನು ನಾವು ಕಂಡಿರ್ತೀವಿ. ನಮ್ಮ ಹಿರಿಯರು ಅವರನ್ನು ಕಂಡಿರ್ತಾರೆ. ಈ ಕಾರಣದಿಂದಾಗಿ ಕಂಡಾಗ ನಮಗೆ ಪ್ರೀತಿ ಹೆಚ್ಚು, ಶ್ರದ್ಧೆ ಹೆಚ್ಚು. ಅವರೆಲ್ಲ ನಮ್ಮ ಸೃಷ್ಟಿಗೆ ಅವರು ಕಾರಣೀಕರ್ತರಲ್ವ. ನೀವಿದ್ದೀರಾ, ಈ ದಿವಸ ನಾವಿದ್ದೀವಿ ಅಂತಂದರೆ ಕಾರಣ ನಿಮ್ಮ ತಂದೆ, ನಿಮ್ಮ ತಾಯಿ, ಅವರ ತಂದೆ, ಅವರ ತಾಯಿ, ಅವರ ತಂದೆ, ಹೀಗೆ ಅದು ಬೆಳೆಯುತ್ತೆ. ಅದು ಸರಪಳಿ. ಅದಕ್ಕೆ ಪುರಾವೆಗಳು ಸಿಗದೆ ನಿಮ್ಮದು ಏನು ಅವರು ಇದೆಯಾ ಸರ್ಟಿಫಿಕೇಟ್ ಅವರು ಹುಟ್ಟಿರೋದಕ್ಕೆ ಅಂತಂದರೆ ನಂಬಿಕೆ, ಶ್ರದ್ಧೆ ಇದರ ಮೇಲೆ ನಿಂತಿದೆ ನಮ್ಮ ತಾತ ಮುತ್ತಾತ ಇವರ ವಿಚಾರಗಳೆಲ್ಲ. ಹೀಗಾಗಿ ಇದರಲ್ಲಿ ನಾವು ಸಂಶಯವನ್ನೇ ಇಟ್ಟುಕೊಳ್ಳೋದಿಲ್ಲ. ಶತಸಿದು ಅಪ್ಪ ಹೇಳಿದರೆ ಮಾಡಬೇಕು, ತಮ್ಮ ತಾತ ಹೇಳಿದರೆ, ಈ ರೀತಿಯಲ್ಲಿ ಒಂದು ಪರಂಪರಾಗತ ಅಂತೀವಲ್ಲ, ಆ ರೀತಿಯಲ್ಲಿ ಬಂದಿರತಕ್ಕಂಥ ಶ್ರದ್ಧೆ ಇದು.
ಹೀಗಾಗಿ ಈ ಶ್ರದ್ಧೆಯನ್ನು ಇಟ್ಕೊಂಡು ಮಾಡ್ತಕ್ಕಂಥ ಯಾವ ಕೆಲಸ ಇದೆ ಯಾವುದು ಶ್ರಾದ್ದ ಅಂತ ಅನ್ನಿಸ್ಕೊಳ್ಳುತ್ತೆ. ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದೇ. ಹೀಗಾಗಿ ತಪ್ಪದೆ ಈ ಈ ಈ ಹೊತ್ತಿನಿಂದ ಇನ್ನು 15 ದಿನಗಳ ಕಾಲ ಪೂರ್ವಿಕರ ಸ್ಮರಣೆಯನ್ನು ಮಾಡದೇ ಹೋದರೆ ನಮ್ಮ ಹುಟ್ಟೇ ವ್ಯರ್ಥ ಆಗುತ್ತೆ. ನಾವು ಬದುಕಿದ್ದು ಏನಪ್ಪ ವ್ಯರ್ಥ ಹೀಗೆ ಅನ್ನಿಸ್ಕೋಬಾರ್ದು. ಹೀಗಾಗಿ ಅವರನ್ನು ಹಿರಿಯರನ್ನು ಆಯಾ ದಿವಸಗಳಲ್ಲಿ ಸ್ಮರಣೆ ಮಾಡಿಕೊಂಡು ಅವರನ್ನು ಪೂಜಿಸಿ ಅವರ ಹೆಸರಿನಲ್ಲಿ ದಾನವನ್ನು ಮಾಡ್ತಕ್ಕಂಥದ್ದು. ತಿನ್ನಲಿಕ್ಕೆ ಬೇಕಾಗಿರ್ತಕ್ಕಂಥ ಅನಾಥರಿಗೆ, ಯಾರಿಗೆ ಹಸಿದಿದ್ದಾರೆ ಅವರಿಗೆ ಅಂತ ಹೇಳುತ್ತೆ. ಆರಾಧನೆಗಳಲ್ಲಿ ಹಲವು ವಿಧ ಇದೆ. ಹೇಗೆ ಆರಾಧನೆ ಮಾಡೋದು, ಒಂದು ಫೋಟೋ ಇಟ್ಟು ಹೀಗೆಲ್ಲ ಆರಾಧನೆ ಹೇಗೆ ಹಲವು ಬಗೆಗಳಲ್ಲಿದೆ. ನಿಮ್ಮ ಪರಂಪರೆಯಲ್ಲಿ ಹೇಗೆ ಹೇಳಿಕೊಂಡಿದ್ದಾರೋ, ಹೇಗೆ ಆಚರಣೆ ಮಾಡ್ಕೊಂಡು ಬಂದಿದ್ದಾರೋ ಅದೇ ಇದಕ್ಕೆ ಆಧಾರ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ. ಹೀಗಾಗಿ ಗೊಂದಲ ಮಾಡ್ಕೋಬೇಡಿ. ನಿಮ್ಮ ಹಿರಿಯರು ಹೇಗೆ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಕೇಳಿ. ನಿಮ್ಮ ಹಿರಿಯರನ್ನ ತಾತಂದಿರೋ ಅಂಥವ್ರನ್ನ ಯಾರು ಹಳಬರನ್ನು. ವಸ್ತುತಃ ಇಂಥ ವಿಷಯಗಳಲ್ಲಿ ಸಮಸ್ಯೆ ಆದರೆ ವೃದ್ಧರನ್ನು ಕೇಳಿ ಅಂತಲೇ ಶಾಸ್ತ್ರಗಳು ಹೇಳುತ್ತೆ. ನಿಮ್ಮ ಸಮೀಪದಲ್ಲಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಹಳೆಯ ವೃದ್ಧರನ್ನು ಅವರನ್ನು ಕೇಳಿ ಪರಿಹರಿಸ್ಕೊಳ್ಳಿ, ಪರಿಶೀಲಿಸ್ಕೊಳ್ಳಿ ಅಂತಲೇ ಇದೆ. ಶಾಸ್ತ್ರದ ವಾಣಿಯೇ ಆಗಿದೆ. ಹೀಗಾಗಿ ನಿಮ್ಮ ಮನೆತನದ ಹಿರಿಯರು ಯಾರಿದ್ದಾರೆ ಅವರು ಹೇಗೆ ಆಚರಣೆ ಕೇಳಿಕೊಂಡು ಪಿತೃಗಳ ಈ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಆಯಾ ದಿವಸ ಅವರ ಫೋಟೋ ಇಟ್ಟು ಅವರಿಗೆ ವಿಶೇಷವಾಗಿ ವಸ್ತ್ರ ಇತ್ಯಾದಿಗಳನ್ನೆಲ್ಲ ಸಮರ್ಪಣೆ ಮಾಡಿ ಅವರ ಹೆಸರಿನಲ್ಲಿ ಅವರು ಏನು ತಿಂತಾಯಿದ್ರು ಅದನ್ನು ಅವರಿಗೆ ನೈವೇದ್ಯವನ್ನು ಮಾಡಿ ಎಡೆ ಇಡೋದು ಅಂತಾರಲ್ಲ ಆ ರೀತಿಯಲ್ಲಿ ಮಾಡಿ ಅದು 4 ಜನರಿಗೆ ಹಂಚ್ತಕ್ಕಂಥದ್ದು, ಅನ್ನದಾನ ಮಾಡ್ತಕ್ಕಂಥದ್ದು. ಅಥವಾ ಏನು ಗೊತ್ತಿಲ್ಲಪ್ಪ ನನಗೆ ಮಾಡೋದು 4 ಜನಕ್ಕೆ ಅನ್ನದಾನ ಮಾಡ್ತೀನಿ, ಬಹಳ ಸಂತೋಷ. ಯಾರು ಅಗತ್ಯವಾದ ಊಟ ಅವ್ರಿಗೇನು ಬೇಕಾಗಿದೆ, ಬೇಳೆ, ಅಕ್ಕಿ, ಬೆಲ್ಲ ಇತ್ಯಾದಿಗಳು ಏನಿದ್ದಾವೆ ಅವುಗಳ ಉಪ್ಪು ಇವುಗಳನ್ನೆಲ್ಲ ದಾನ ಮಾಡ್ತಕ್ಕಂಥದ್ದು ತುಂಬ ವಿಶಿಷ್ಟವಾದದ್ದು. ಅಥವಾ ಗೋವಿಗೆ, ಹಸುವಿಗೆ ನಾವು ತಿಂತಕ್ಕಂಥ ಅನ್ನವನ್ನೇ ಬಾಳೆ ಎಲೆಯಲ್ಲೆಲ್ಲ ಬಡಿಸಿಬಿಟ್ಟು ಅದನ್ನು ಗೋಗ್ರಾಸ ಅಂತ ಕರೀತಾರೆ, ಅದನ್ನು ಕೊಡ್ತಕ್ಕಂಥದ್ದು. ಹೀಗೆ ಕ್ರಮಗಳು ಹಲವಿದ್ದಾವೆ. ಅದನ್ನೆಲ್ಲ ಮಾಡ್ತಕ್ಕಂಥದ್ದು ತಪ್ಪದೇ ಅವುಗಳನ್ನು ಮಾಡಬೇಕು. ಈ ದಿವಸದಿಂದ ಪ್ರಾರಂಭ ಮಾಡಿ ಇನ್ನು 15 ದಿನಗಳ ಕಾಲ ಇರ್ತದೆ. ಕೊನೆಗೆ ಮಹಾಲಯ ಅಮಾವಾಸ್ಯೆ ಅಂತ ಒಂದು ಬರ್ತದೆ. ಅದು ಶ್ರೇಷ್ಠವಾದದ್ದು. ಈ ಎಲ್ಲ ದಿನಗಳಿಗಿಂತಲೂ ಉತ್ತಮ ಸ್ಥಿತಿಯಲ್ಲಿರ್ತಕ್ಕಂಥದ್ದು, ಶಿಖರ ಸ್ಥಾನ ಅಂತ ಕರೀತಾರೆ. ಆ ದಿವಸ ಅಂತೂ ಈ ದಿವಸ ಅಕಸ್ಮಾತ್ ಏನೋ ಮಾಡಲಿಕ್ಕಾಗಲಿಲ್ಲ, ಯಾವುದೋ ಜರ್ನಿಯಲ್ಲಿದ್ದೀನಿ, ಇನ್ನೇನೋ ಕೆಲಸದಲ್ಲಿ, ಅಥವಾ ಇನ್ನೇನೋ ಆರೋಗ್ಯ ಕೆಟ್ಟುಬಿಟ್ಟಿದೆ, ಅಥವಾ ಇನ್ಯಾವುದೋ ಒಂದು ಸೂತಕ ಬಂದುಬಿಟ್ಟಿದೆ, ಈ ಥರದ್ದು ಏನೋ ಇರ್ತದೆ. ಇಂಥ ಸಂದರ್ಭದಲ್ಲಿ ಮಹಾಲಯ ಅನ್ನೋದು ಆ ಅಮಾವಾಸ್ಯೆ ಇದೆಯಲ್ಲ ಆವತ್ತು ತುಂಬ ಶ್ರೇಷ್ಠವಾದ ದಿವಸ. ಈ ದಿವಸ ಯಾವತ್ತು ಮಾಡಲಿಕ್ಕಾಗಲಿಲ್ಲ ಅಂದರೂ ಅವತ್ತು ಮಾಡಬಹುದು. ಆವತ್ತು ವಸ್ತುತಃ ಇದು ನರಕದ ಅಧೀಶ್ವರ ಯಮ ಪಿತೃಗಳನ್ನೆಲ್ಲ ನೋಡ್ಕೊಂಬನ್ನಿ ನಿಮ್ಮ ಕುಟುಂಬವನ್ನು ಅಂತ ಹೇಳಿ ಕಳಿಸಿಬಿಡ್ತಾನಂತೆ, ಸರಪಳಿಯನ್ನು ಬಿಚ್ಚಿತಾನೆ. ಅವರೆಲ್ಲ ಬಂದು ನಮ್ಮ ಮನೆಗಳಲ್ಲಿ ಹೊರಗೆ ನಿಂತು ನಮ್ಮನ್ನು ಇವರು ನೆನಪು ಮಾಡ್ಕೊಳ್ತಾರೋ ಇಲ್ವೋ, ಎಷ್ಟೆಲ್ಲ ಮನೆ ಕಟ್ಸಿದ್ದೀನಿ, ಇಷ್ಟೆಲ್ಲ ಆಸ್ತಿ ಮಾಡಿಕೊಟ್ಟಿದ್ದೀವಿ, ಇವು ಅಯೋಗ್ಯರಿಗೆ ನೆನಪಿದೆಯಾ ಇಲ್ವಾ ಅಂತ ಒಂದು ಸಲ ಬಂದು ನೋಡ್ತಾರೆ. ಅಂಥವ್ರನ್ನ ನೀವು ನೆನಪು ಮಾಡ್ಕೊಳ್ದೇ ಇದ್ದರೆ ನಿಮಗೆ ಎಂಥ ಆಸ್ತಿ ಬಿಟ್ಟು ಹೋಗಿದ್ದಾರೆ. ಅಥವಾ ಏನು ಆಸ್ತಿ ಬೇಕು ಅಂತಲೇ ಇಲ್ಲ ರೀ. ಎಷ್ಟೋ ಜನ ಅಯ್ಯೋ ಏನು ಮಾಡಿ ಹೋಗಲಿಲ್ಲ ಸುಮ್ಮನೆ ಬೈಕೊಳ್ಳೋರು ತುಂಬ ಜನ ಇದ್ದಾರೆ. ಆ ಥರ ಬೈಕೋಬಾರ್ದು. ನೀವು ಇದ್ದೀರಲ್ಲ, ನೀವು ಬದುಕಿದ್ದು, ನೀವು ಉಸಿರಾಡ್ತಾ ಇದ್ದೀರಲ್ರಿ, ಅದಕ್ಕೆ ಅವರೇ ಕಾರಣ ಅಲ್ವಾ. ಇಂಥದ್ದೊಂದು ದಿವ್ಯವಾದ ಶರೀರವನ್ನು ಕೊಟ್ಟಿದ್ದಾರಲ್ಲ, ಯಾವುದೋ ಒಂದು ಪ್ರಾಣಿಯೋ ಜಂತುವೋ ಆಗಿ ಹುಟ್ಟಿಲ್ವಲ್ಲ ನೀವು. ಅಟ್ಲೀಸ್ಟ್ ಬುದ್ಧಿಶಕ್ತಿಯನ್ನಾದರೂ ಇದೆ. ಇಂಥ ಒಂದು ಭಗವಂತ ಮನುಷ್ಯನನ್ನು ಹುಟ್ಟಿಸಿದ್ದಾನೆ ಅನ್ನೋದಾದರೂ ತಲೆಯಲ್ಲಿದೆ ಅಲ್ವಾ. ಇದಕ್ಕೆ ಕಾರಣೀಕರ್ತರಾಗಿರ್ತಾರೆ ಅವರು. ಈ ಕಾರಣದಿಂದ ಆ ಒಂದು ಕೃತಜ್ಞತೆ, ಇದನ್ನು ಪಿತೃಋಣ ಅಂತ ಕರೀತಾರೆ. ನಮಗೆ 3 ಋಣ ಇದೆ: ದೇವಋಣ, ಋಷಿಋಣ, ಪಿತೃಋಣ. ಇದು ಪ್ರಧಾನವಾದವು. ಇವುಗಳನ್ನು ತೀರಿಸದೆ ಹೋದರೆ ಮನುಷ್ಯನ ಬದುಕು ನಿರರ್ಥಕ, ಅರ್ಥಹೀನವಾಗಿಬಿಡುತ್ತೆ. ಹೀಗಾಗಿ ದೇವ ಕಾರ್ಯಗಳನ್ನು ನಾವು ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನೆಲ್ಲ ನಾವು ಮಾಡಿದ್ವಿ. ಭಾದ್ರಪದ ಮಾಸದಲ್ಲೂ ಈಗ ಎಲ್ಲ ಮಾಡ್ಕೊಂಬರ್ತಾ ಇದ್ದೀವಿ. ಮುಂದೆ ನವರಾತ್ರಿಯನ್ನು ಮಾಡ್ತೀವಿ. ದೇವ ಕಾರ್ಯ, ಯಜ್ಞ, ಯಾಗಾದಿ, ಹೋಮ ಹವನಗಳನ್ನೆಲ್ಲ ಮಾಡಿ ದೇವತೆಯಲ್ಲಿ ಒಂದು ಕೃತಜ್ಞತೆ ಸಲ್ಲಿಸೋದಪ್ಪ. ಭಗವಂತ ನನ್ನ ಸೃಷ್ಟಿ ಯಾರ ಕಾರಣ ಅಂದರೆ ನೀನು, ನಿನ್ನ ಸಂಕಲ್ಪ ಇಲ್ಲದೆ ಬರುತ್ತಾ, ಈ ರೀತಿಯಲ್ಲಿ ಸಲ್ಲಿಸ್ತಕ್ಕಂಥದ್ದು. ಋಷಿಋಣ ಅಂತಕ್ಕಂಥದ್ದು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ವೇದಗಳ ಮುಖೇನ, ಪುರಾಣಗಳ ಮುಖೇನ, ಗ್ರಂಥಗಳ ಹಲವು ಇವುಗಳ ಮುಖೇನ ನಮಗೆ ಹೇಗೆ ಬದುಕಬೇಕು ಅಂತ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಿದ್ದಾರೆ. ಹೀಗೆ ನಿಮ್ಮ ಮನೆಗಳಲ್ಲೆಲ್ಲ ಹೇಗಂದ್ರೆ ಹಾಗೆ ಒಳ್ಳೆ ಪ್ರಾಣಿಗಳ ಹಾಗೆ ನಾವು ಬದುಕಲ್ಲ. ನಮ್ಮ ಬದುಕಿಗೆ ಒಂದು ಶಿಸ್ತು, ಒಂದು ದಾರಿ, ಒಂದು ಕ್ರಮ ಅಂತಿದೆ. ಅದನ್ನು ಹೇಳಿಕೊಟ್ಟವ್ರು ಯಾಕಂದ್ರೆ ಋಷಿಗಳೇ. ಹೀಗಾಗಿ ನಮಗೆ ಒಂದು ಪಾಠ ಮಾಡಿದ್ದೀರಾ, ಹಾಗಾಗಿ ಋಷಿಋಣ ತೀರಿಸ್ತಕ್ಕಂಥದ್ದು.
ಅದು ಬಹಳ ಮುಖ್ಯವಾದದ್ದು. ಅದಾದ ಮೇಲೆ ಪಿತೃಋಣ, ನಮ್ಮ ಬದುಕಿಗೆ ನಮ್ಮ ಉತ್ಪತ್ತಿಗೆ ಕಾರಣವಾಗಿದ್ದಾರೆ. ಅದಕ್ಕೆ ಕಾರಣ ಅವ್ರ ತಂದೆಯೋ ಹೀಗೇನೋ ಇರ್ತದಲ್ಲ, ಆ ಬಳುವಳಿ ಬಂದಿದೆ. ಹೀಗಾಗಿ ಅವರಿಗೆ ಅಷ್ಟೆಲ್ಲ ಮಾಡಿಕೊಟ್ಟು ಹೋಗಿದ್ದಾರೆ, ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ, ಮನೆಯನ್ನು ಬಿಟ್ಟು ಹೋಗಿದ್ದಾರೆ, ಇನ್ಯಾವುದೋ ವಾಹನ ವಸ್ತು, ಇನ್ಯಾವುದೋ ಒಂದು ಉಪಕಾರ, ಈ ರೀತಿಯಲ್ಲಿ ನಮ್ಗೆ ಯಾವುದೋ ಒಂದು ವ್ಯವಸ್ಥೆ ಮಾಡಿಟ್ಟು ಹೋಗಿದ್ದಾರಲ್ಲ, ಅದರ ಋಣ ತೀರಿಸ್ಕೊಳ್ಬೇಕು. ಹೇಗೆ ಅಂದರೆ ಈಗ ಅವರಿಲ್ಲ, ಹೀಗಾಗಿ ಅವರನ್ನು ಸ್ಮರಣೆ ಮಾಡ್ಕೊಳ್ದಿದ್ರೆ ಕೃತಜ್ಞರಾಗ್ತೀವಿ. ಹಾಗಾಗಬಾರ್ದು, ಕೃತಜ್ಞರಾಗಬೇಕು. ಆ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ಅದಕ್ಕೆ ಒಂದು ವಿಶಿಷ್ಟವಾದ ಕಾಲ. ನಮ್ಮ ಸರ್ಕಾರ ಕೂಡ ಮಹಾಲಯ ಅಮಾವಾಸ್ಯೆ ದಿವಸ ರಜಾ ಮಂಜೂರು ಮಾಡುತ್ತೆ. ಯಾಕೆ ಅಂತಂದರೆ ಮಾಡಬೇಕು ಅದನ್ನು. ನಾವು ಹೇಗೆ ಹಬ್ಬ ಹರಿದಿನ ಆಗಲೇ ಹೇಳಿದ್ನಲ್ಲ ನಾನು, ದೇವ ಕಾರ್ಯಗಳಿಗಿಂತಲೂ ಮಿಗಿಲಾದದ್ದು ಪಿತೃ ಕಾರ್ಯ. ಹೀಗಾಗಿ ನನಗೆ ಸಮಯ ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ಆ ದಿವಸ ಕಾರ್ಯವೂ ಇಲ್ಲ. ಅದನ್ನು ಪಿತೃಕಾರ್ಯವನ್ನು ಮಾಡಲಿ ಅಂಥ ಒಂದು ಶ್ರೇಷ್ಠವಾದ ಒಂದು ಮಹತ್ವವನ್ನು ಕೊಟ್ಟಿದೆ. ಹೀಗಾಗಿ ತಾವೆಲ್ಲ ಆಯಾ ದಿನಗಳಲ್ಲಿ ತಪ್ಪಿಸಿಕೊಳ್ಳದೇ ನಿಮ್ಮ ಹಿರಿಯರು ಮಾಡ್ತಾಯಿದ್ರೆ ಅವರ ಹೋಗಿ ಆ ಕುಟುಂಬದಲ್ಲಾದರೂ ಮಾಡಿ, ಅಥವಾ ನೀವೇ ಪ್ರತ್ಯೇಕವಾಗಿ ಮಾಡ್ತಾಯಿದ್ರೆ ನೀವು ಮಾಡಿ. ಅಂತೂ ಕ್ಷೇತ್ರದಲ್ಲಾದರೂ ಮಾಡಿ, ಶ್ರೀರಂಗಪಟ್ಟಣದಲ್ಲೋ ಗೋಕರ್ಣದಲ್ಲೋ ಇನ್ಯಾವುದೋ ಗಾಯ ಹೀಗೆ ಅನೇಕ ಇದ್ದಾವಲ್ಲ, ಎಲ್ಲಾದರೂ ಸರಿ. ಅಥವಾ ಎಲ್ಲೂ ಇಲ್ಲಪ್ಪ, ನಾನು ಅತೀ ಕಡು ಬಡವನಾಗಿದ್ದೀನಿ, ಇದಕ್ಕೆ ನಾನು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತಂದರೆ, ಶಾಸ್ತ್ರ ಎಷ್ಟು ವಾತ್ಸಲ್ಯದಿಂದ ಹೇಳುತ್ತೆ ಅಂತಂದರೆ, ಅಪ್ಪ ನೀನು ದಕ್ಷಿಣ ದಿಕ್ಕಿಗೆ ನಿಂತ್ಕೊಂಡ್ಬಿಟ್ಟು ನನ್ನ ಕೈಯಲ್ಲಿ ಏನೂ ಇಲ್ಲ, ನಾನು ಹೀಗೆ ಅನಾಥನಾಗಿದ್ದೀನಿ ಅಂತ ಹೇಳಿ ಕೈಯನ್ನು ಹೀಗೆ ಮೇಲೆ ಎತ್ತಿ ಕಣ್ಣೀರನ್ನು ಸುರಿಸಿದ್ರೆ ಸಾಕು. ನನಗಿಷ್ಟೇ, ಈಗ ಕಣ್ಣೀರೇ ನಿಮಗೆ ಕೊಡ್ತಕ್ಕಂಥ ತರ್ಪಣ ಅದೇ ಆಗಿದೆ, ಪಿತೃತರ್ಪಣ ಅಂತ ಹೇಳಿದ್ರೂ ಪಿತೃಗಳು ಆಶೀರ್ವಾದ ಮಾಡಿ ಬದುಕು ಏಳಿಗೆ ಆಗೋ ಹಾಗೆ, ಬದುಕು ಉದ್ಧಾರವಾಗೋ ಹಾಗೆ ಅನುಗ್ರಹಿಸ್ತಾರೆ ಅಂತ ಇದೆ. ಅವರ ಅನುಗ್ರಹ ಅನ್ನೋದು ತುಂಬ ದೊಡ್ಡದು. ಅವರೇನಾದರೂ ಆಶೀರ್ವದಿಸ್ಬಿಟ್ರೆ, ಎಂಥ ನಿಮ್ಮ ಕೆಲಸ ಕೆಟ್ಟೋಗಿರಲಿ ಅಥವಾ ಇನ್ಯಾವುದೋ ಒಂದು ತೊಡಕಲ್ಲಿ ಓದಾಡ್ತಿರಲಿ, ಮನೇಲಿ ಮದುವೆ ಆಗಿಲ್ಲ, ಮತ್ತೊಂದು ಮಗದೊಂದು ಈ ಥರ ಇದ್ದರೆ ಪಿತೃಗಳ ಅನುಗ್ರಹ ಸಿಕ್ಕರೆ ಅದು ಕೂಡ ಬಹಳ ಶೀಘ್ರ ಫಲವನ್ನು ಕೊಟ್ಬಿಡುತ್ತೆ ಅಂತ ನಮ್ಮಲ್ಲಿದೆ ಒಂದು ನಂಬಿಕೆ ಇದೆ. ಹೀಗಾಗಿ ಅಂಥ ಒಂದು ವಿಶೇಷ ವರವನ್ನು ಪಡೀಲಿಕ್ಕೆ ನಾವು ಏನು ಮಾಡಬೇಕು, ಅವರಿಗಾಗಿ ಒಂದು ಸಮಯ ವಿನಿಯೋಗ ಮಾಡಿಕೊಂಡು ಅವರನ್ನು ಸ್ಮರಣೆ ಮಾಡಿಕೊಳ್ಳೋದು, ತಪ್ಪದೆ ಇದನ್ನು ಮಾಡಿ. ಸರಿ ಶಾಸ್ತ್ರಿಗಳೇ, ಪಿತೃಪಕ್ಷದಲ್ಲಿ ಪಿತೃಗಳ ಆರಾಧನೆ, ಅವರನ್ನು ಸ್ಮರಣೆ ಮಾಡಿಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಸಂದೇಶಗಳನ್ನು ನೋಡ್ತಾ ಹೋಗೋಣ. ರಿಷಿಕ್ ಅವರು ರಾಮನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/8/2016, ಸಮಯ 4:45 ಸಂಜೆ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಜೀವನದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಿಷಿಕ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಮುಂದಿನ ಜೀವನ ಹೇಗಿದೆ ಅಂತ ಕೇಳಿದರೆ, ನೋಡೋಣ. ಶಿಕ್ಷಣ ಮೊದಲು ಬಲವಾಗಲಿ. ಶಿಕ್ಷಣದ ಬಲದ ಬೇರಿನ ಮೇಲೆ ಜೀವನ ನಿರ್ಮಾಣವಾಗುತ್ತೆ ಅಷ್ಟೇ. ನೋಡಿ, ಇದು ಧನುರ್ಲಗ್ನ, ಲಗ್ನದ ಅಧಿಪತಿ ಗುರು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯ ಲಕ್ಷಣ ಇದು. ಬುಧನ ಕರ್ಮಾಧಿಪತಿ ಜೊತೆಗೆ ತುಂಬ ಚೆನ್ನಾಗಿದೆ ಇವರು. ಈಗ ಪ್ರಸ್ತುತ ಕೇತು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಕಾಲ ನಡೀತಾ ಇದೆ. ಈಗ ಕುಜ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ, ತೊಂದರೆ ಇಲ್ಲ. ಆದರೂ ಕಾಲಿಗೆ ಸ್ವಲ್ಪ ಪೆಟ್ಟಾಗಬಹುದು, ಹುಷಾರಾಗಿ ಓಡಾಡಿ. ಇನ್ನು ಚೆನ್ನಾಗಿದೆ, ವಿದ್ಯಾಭ್ಯಾಸಕ್ಕೆ ಅನುಕೂಲದ ಒಂದು ವಾತಾವರಣ ಇದೆ, ಬೆಳೀಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿ ಗುರಿ ಇಟ್ಟುಕೊಂಡು ಹೋದರೆ ತುಂಬ ಒಳ್ಳೆಯ ಆಸ್ತಿವಂತರಾಗಬಹುದು. ಹಣದ ಅಂತ ಅಷ್ಟೇ ಅಲ್ಲ, ಆಸ್ತಿವಂತ ಅಂದರೆ ಒಳ್ಳೆಯ ಪ್ರಜೆ ಅಂತಲೇ ಅರ್ಥ. ಆ ರೀತಿಯಲ್ಲಿ ಆಸ್ತಿ ಆಗ್ತೀರ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಚೆನ್ನಾಗಿ ಓದ್ತೀರ, ಅದರಲ್ಲಿ ಸಂಶಯ ಇಲ್ಲ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮೋನಿಕಾ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/6/2006, ಸಮಯ 1:45 ಮಧ್ಯಾಹ್ನ. ಅವರ ಪ್ರಶ್ನೆ, ಕೆಲಸಗಳು ಸರಿಯಾಗ್ತಾ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಮೋನಿಕಾ ಅವರ ಪ್ರಶ್ನೆ, ಕಾರ್ಯಗಳು ಹಾನಿ ಆಗ್ತಾ ಇದೆ, ಅದಕ್ಕೇನು ಪರಿಹಾರ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನದಿಂದ ಕರ್ಮಾಧಿಪತಿ ಬುಧ ತುಂಬ ಚೆನ್ನಾಗಿದ್ದಾನೆ, ಸ್ವಕ್ಷೇತ್ರದಲ್ಲಿ ಭದ್ರಯೋಗ ಇದೊಂದು. ಈಗ ಪ್ರಸ್ತುತ ನೋಡೋಣ. ಪ್ರಸ್ತುತ ನಿಮಗೆ ಈಗ ಚಂದ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಭುಕ್ತಿ. ಶುಕ್ರ ಅಷ್ಟಮದಲ್ಲಿದ್ದಾನೆ. ಯಾರು ಭಾಗ್ಯ ಅದೃಷ್ಟ ನಿಮಗೆ ಕೈ ಕೊಟ್ಬಿಟ್ಟಿದೆ. ಅದೃಷ್ಟದ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆ ಮಾಡ್ತಾ ಇದೆ, ಆ ಕಾರಣ ಅಷ್ಟೇ. ಈಗ ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ
ತಾವು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಅಮ್ಮನವರಿಗೆ ಸ್ವಲ್ಪ ಪಾಯಸ ನೈವೇದ್ಯ ಮಾಡಿಸಿ ಪ್ರಸಾದ ತಗೊಳ್ಳಿ. ಇದನ್ನು 16 ಶುಕ್ರವಾರ ಮಾಡಿ ನೋಡಿ, ಅನುಕೂಲ ಆಗುತ್ತೆ. ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕು ಜಯವೂ ಸಿಗುತ್ತೆ, ಲಾಭವೂ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ನಿಜ ಅರುಣ್ ರೆಡ್ಡಿ ಅವರು US ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 10/5/2025, ಸಮಯ 6:40 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಹೇಗಿದೆ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ಏನಾದರೂ ಜಾತಕದಲ್ಲಿ ದೋಷ ಇದ್ದರೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅರುಣ್ ರೆಡ್ಡಿ ಅವರ ಪ್ರಶ್ನೆ ಅದು ಹೇಗಿದೆ, ಮಗುವಿನ ಜಾತಕ ಕಳಿಸಿದಾರಲ್ವ, ನೋಡಿ ಇದು ವೃಷಭ ಲಗ್ನದಲ್ಲಿ ಗುರು ಇರತಕ್ಕಂಥದ್ದು ತುಂಬ ಒಳ್ಳೆಯದು. ತುಂಬ ಒಳ್ಳೆಯ ಮಾತನ್ನು ಹೇಳುತ್ತೆ ಶಾಸ್ತ್ರ. ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತಾನಾನ್ಯಶ್ಚ ವೀರ್ಯೋತ್ಕಟ ಭವತಿ ಅಂತ ಒಂದು ಮಾತಿದೆ. ಹೀಗಾಗಿ ಲಗ್ನದಲ್ಲಿ ಗುರುವಿದ್ದು ಬಿಟ್ಟರೆ ಅದು ಒಳ್ಳೆಯದು ಅಂತ ಇದೆ. ಹೀಗಾಗಿ ಆ ಮಟ್ಟಕ್ಕೆ ಒಂದು ಬಲ ಇದೆ. ಮತ್ತು ಲಗ್ನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಉಚ್ಚಸ್ಥಾನದಲ್ಲಿದ್ದಾನೆ, ಇದು ಕೂಡ ಒಳ್ಳೆಯದು. ಲಗ್ನಾಧಿಪತಿಯೂ ಬಲಿಷ್ಠನಾಗಿದ್ದಾನೆ, ಲಾಭಾಧಿಪತಿ ಬಂದು ಲಗ್ನದಲ್ಲಿದ್ದಾನೆ, ಇದೇ ಒಳ್ಳೆಯ ಲಕ್ಷಣ. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥ ಟೈಮ್ ಕುಜ ದಶೆಯಲ್ಲಿ ಈಗ ಗುರುವಿನ ಭುಕ್ತಿಯೇ ನಡೀತಾ ಇದೆ. ಈಗ ಏನೂ ಸಮಸ್ಯೆ ಇಲ್ಲ. 2030ರಲ್ಲಿ ಒಂದು ಸಂಧಿಶಾಂತಿ ಇದೆ, ಒಂದು ಕಂಟಕ ಕಾಲ ಅಂತ ಕರೀತಾರೆ. ಕುಜರಾಹು ಸಂಧಿಶಾಂತಿ ಕಾಲ. ಅದನ್ನು 2030 ಜೂನ್ ನಂತರದಲ್ಲಿ ಮಾಡಿಸ್ಬೇಕು. 2030 ಜೂನ್ ನಂತರ ಆ ಒಂದು ಶಾಂತಿಯನ್ನು ಮಾಡಿಸಿ. ಕುಜರಾಹು ಸಂಧಿಶಾಂತಿ. ಚಂದ್ರನಿಗೆ ಶನಿಶ್ಚರ ದೃಷ್ಟಿ ಇದೆ, ಚಂದ್ರ ಕೇತುಯುಕ್ತನಾಗಿದ್ದಾನೆ. ಹೀಗಾಗಿ ಒಂದು ಬಾಲಾರಿಷ್ಟ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇದೊಂದು ನಿರೀಕ್ಷಿಸುತ್ತೆ ನಿಮ್ಮ ಈ ಜಾತಕ. ಹೀಗಾಗಿ ಬಾಲಾರಿಷ್ಟ ಶಾಂತಿ ಮಾಡಿಸಿ ಸದ್ಯಕ್ಕೆ. ಆಮೇಲೆ 30ರಲ್ಲಿ ಸಂಧಿ ಶಾಂತಿ ಮಾಡಿಸಿ, ಚೆನ್ನಾಗಿರುತ್ತೆ. ಯೋಚನೆ ಮಾಡಿಬಿಡಿ. ಯಾಕೆಂದರೆ ಲಗ್ನಾಧಿಪತಿ ತುಂಬ ಬಲಿಷ್ಠನಾಗಿರೋದ್ರಿಂದ ಪ್ರಮಾದ ಅಂತೂ ಇಲ್ಲ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಶುಕ್ರ, ರವಿ, ಬುಧ ಹಾಗೂ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ. ಅದು ಸಿಂಹ ರಾಶಿಯಲ್ಲಿ. ಕುಜ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಧನು ರಾಶಿಯಲ್ಲಿ ದಿವಸ ಮಾಂದಿ ಉದಿಯಾಗಿದೆ. ಇನ್ನು ರಾಹು ಚಂದ್ರರು ಕುಂಭರಾಶಿಯಲ್ಲಿದ್ದರೆ, ಮೀನದಲ್ಲಿ ಶನಿಶ್ಚರನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರೆಗೆ ಈ ದಿವಸ ಲಾಭ ಇದೆ. ಔಷಧ ವ್ಯಾಪಾರಿಗಳಿಗೆ, ಈ ಪೆಸ್ಟಿಸೈಡ್ಸ್, ರಾಸಾಯನಿಕ ಔಷಧಿಗಳು ಅಂತೀವಿ, ಆ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಲಾಭದಾಯಕವಾಗಿದೆ. ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ನೋಡಿ, ದಿವಸ ಪಿತೃ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಪಿತೃದೋಷ ಇವುಗಳನ್ನು ಸೂಚಿಸ್ತಾ ಇದೆ. ನೀವು ಅವರಿಗೆ ಕೃತಜ್ಞತೆ ಸಲ್ಲಿಸೋದು ತುಂಬ ಒಳ್ಳೆಯದು. ಧರ್ಮಕ್ಕೆ ಒಂದು ಸ್ವಲ್ಪ ತೊಂದರೆಗಳು ಬರತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಉಳಿದ ಹಾಗೆ ದಿವಸ ಸ್ನೇಹಿತರ ಸಹಕಾರ, ಬಂಧುಗಳ ಸಹಕಾರ ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಪ್ರಾರ್ಥನೆಗೆ ದಿವಸ ಪಿತೃ ಕಾರ್ಯದಲ್ಲೇ ಭಾಗಿಯಾಗಿ ಅವರನ್ನು ಸ್ಮರಣೆ ಮಾಡಿಕೊಳ್ಳಿ, ಅವರ ಹೆಸರನ್ನು ದಾನ ಮಾಡಿ, ಎಲ್ಲ ಒಳ್ಳೆಯದೇ. ಇನ್ನು ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಸ್ವಲ್ಪ ತೊಂದರೆ, ತೊಡಕು ಇವುಗಳನ್ನು ಸೂಚಿಸ್ತಾ ಇದೆ. ಯಾರದೋ ಕೃತ್ರಿಮತೆಗೆ ನೀವು ಬಲಿಯಾಗಿಬಿಡ್ತೀರಾ, ಒಂಥರ ವಾತಾವರಣ ಕಹಿಯಾಗಿರ್ತದೆ. ಇನ್ನು ಈ ದಿವಸ ನಷ್ಟವೂ ಇದೆ, ವಸ್ತು ನಷ್ಟತೆ, ಇನ್ನೇನೋ ದುಃಖ, ವ್ಯಥೆ, ನೋವು, ಯಾವುದೋ ಒಂದು ಪೂಜೆ ಪುನಸ್ಕಾರದ ಇನ್ನೇನೋ ಬಿಟ್ಟು ಬಂದುಬಿಡ್ತಕ್ಕಂಥದ್ದು. ಎಲ್ಲೋ ಹೋಗಿದ್ರೆ ದೇವಸ್ಥಾನಕ್ಕೆ ಬಂದು ಅಲ್ಲೇನೋ ವಸ್ತು ಬಿಟ್ಟು ಬಂದುಬಿಟ್ಟೆ, ಈ ಥರದ್ದಿದೆ. ಒಂದು ಸ್ವಲ್ಪ ಮನಸ್ಸಿಗೆ ವ್ಯಥೆ, ನೋವು ಅದನ್ನು ಸೂಚಿಸ್ತಾ ಇದೆ. ಸ್ನೇಹಿತರಿಂದ ಒಳ್ಳೆಯ ಸಹಕಾರ, ಬಂಧುಗಳ ಸಹಕಾರ ನಿಮಗೂ ಕೂಡ ತುಂಬ ಚೆನ್ನಾಗಿದೆ, ಆತಂಕವಿಲ್ಲ. ಈ ದಿವಸ ತಪ್ಪದೇ ನೀವು ನೋಡಿ, ಒಂದು ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಪಿತೃಗಳ ಸ್ಮರಣೆ, ಅವರ ಹೆಸರಿನಲ್ಲಿ ದಾನಾದಿಗಳನ್ನು ಮಾಡೋದು ಕೂಡ ತುಂಬ ಒಳ್ಳೆಯದು, ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ನಿಮಗೆ ಅನುಕೂಲ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಏನೋ ತೊಡಕು, ತೊಂದರೆ ಏನೂ ಕಾಣ್ತಾ ಇಲ್ಲ, ಅನುಕೂಲಕರವಾಗಿದೆ. ಈ ದಿವಸ ನಿಮಗೆ ದಾಂಪತ್ಯದಲ್ಲಿ ನೋಡಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳಿದೆ. ತಂದೆ ಮಕ್ಕಳಲ್ಲಿ, ತಾಯಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಯಾವುದೋ ವಿಚಾರಕ್ಕೆ ನೀವು ಪಾಪ ಕಿತ್ತಾಡ್ಕೊಂಡ್ಬಿಡ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಎಚ್ಚರವಾಗಿರಿ. ಯಾವ ವಿಷಯಕ್ಕೆ ಕಿತ್ತಾಡ್ತಿದ್ದೀನಿ, ಯಾಕಾಗಿ ಕಿತ್ತಾಡ್ತೀನಿ, ಈ ಒಂದು ಪರಿಜ್ಞಾನ ಬೇಕಾಗತ್ತೆ. ಹೀಗಾಗಿ ಎಚ್ಚರವಾಗಿರಿ. ಇನ್ನು ವ್ಯಾಪಾರಿಗಳಷ್ಟೇ ಮೋಸ ಹೋಗೋ ಸಾಧ್ಯತೆ ಇರ್ತದೆ, ಹುಷಾರು. ಯಾರನ್ನೋ ನಂಬಿ ಪಾಪ ನೀವು ತಲೆ ಕೊಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ, ಹುಷಾರು. ಈ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಹಣಕಾಸಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಮಾಡಿಕೊಳ್ಳೋ ಸಾಧ್ಯತೆ ಇದೆ, ಹೀಗಾಗಿ ಎಚ್ಚರವಾಗಿರಿ. ಪ್ರಾರ್ಥನೆಗೆ ದಿವಸ ನಿಮಗೆ
ಲಕ್ಷ್ಮೀನಾರಾಯಣರ ಸ್ಮರಣೆ ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ಒಂದು ವಾತಾವರಣ ಇದೆ, ಹಾನಿ ಇಲ್ಲ. ಮತ್ತು ಈ ದಿವಸ ಸ್ವಲ್ಪ ಪರಿಶ್ರಮವೂ ಇದೆ, ಸ್ವಲ್ಪ ಹೆಚ್ಚಿನ ಕೆಲಸ ನಿಮಗೆ ಬಿದ್ದುಬಿಡುತ್ತೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಮನಸ್ಸಿಗೆ ತುಂಬ ಆಪ್ತರಿಂದ ನೋವು ಉಂಟಾಗಬಹುದು, ವ್ಯಥೆ ನೋವು, ಅವರಿಂದ ನಾನು ನಿರೀಕ್ಷಿಸಿರಲಿಲ್ಲ ಹೀಗಾಯ್ತಲ್ಲ ಅಂತಕ್ಕಂಥ ಒಂದು ಮನಸ್ಸಿಗೆ ವ್ಯಥೆ ಉಂಟಾಗುತ್ತೆ. ಮತ್ತು ಶರೀರಕ್ಕೆ ಸ್ವಲ್ಪ ತೊಂದರೆ ಪೆಟ್ಟು ಬೀಳ್ತಕ್ಕಂಥದ್ದು, ರೋಗ ಬಾಧೆ ಅದನ್ನು ಸೂಚಿಸ್ತಾ ಇದೆ. ಆರೋಗ್ಯ ಈ ದಿವಸ ನಿಮಗೆ ಹದಗೆಡುತ್ತೆ. ಜನ್ಮಾಧಿಪತಿ ರಾಹು ಜೊತೆಗೆ ಇರೋದಲ್ಲದೆ ಮಾಂದಿ 6ನೇ ಮನೆಯಲ್ಲಿದ್ದರೆ ರೋಗ ಉಲ್ಬಣ ಆಗ್ತಕ್ಕಂಥದ್ದು, ಹಾಸ್ಪಿಟ್ಲಿಗೆ ಹೋಗಲೇಬೇಕು, ತೋರಿಸ್ಕೊಳ್ಳೇಬೇಕು, ಆ ಥರದೊಂದು ಪರಿಸ್ಥಿತಿ ಆಗಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ, ದುರ್ಗಾ ಕವಚ ಹೇಳ್ಕೊಳ್ಳಿ. ಉಳಿದ ಹಾಗೆ ಈ ದಿವಸ ಹಣಕಾಸಿಗೇನೂ ತೊಂದರೆ ಇಲ್ಲ, ಅನುಕೂಲದ ಒಂದು ವಾತಾವರಣ ಇದೆ. ಕುಟುಂಬದಲ್ಲಿ ಹಿರಿಯರ ಸಹಕಾರ ಚೆನ್ನಾಗಿರ್ತದೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರು ಈ ದಿವಸ ನಿಮಗೆ ದಾಂಪತ್ಯದಲ್ಲಿ ನೋಡಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಹೆಚ್ಚಿನ ಖರ್ಚು, ಅದರಿಂದಾಗಿ ಜಗಳಗಳು ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ಹುಷಾರಾಗಿರಿ. ಈ ದಿವಸ ಬುದ್ಧಿ ಕೂಡ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಗೊಂದಲದ ವಾತಾವರಣ, ದ್ವಂದ್ವತೆ ಅಂತೀವಲ್ಲ, ಇದಾದ ಕನ್ಫ್ಯೂಷನ್, ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಹೆಚ್ಚು. ಯಾವುದೇ ನಿರ್ಣಯ ತಗೊಳ್ಳುವಾಗ ನೀವು ಸೋತು ಬಿಡ್ತೀರ, ಏನು ತಪ್ಪಾದ ನಿರ್ಣಯ ತೊಗೊಂಡ್ಬಿಡೋ ಸಾಧ್ಯತೆ ಇದೆ. ಹೀಗಾಗಿ ಶ್ಯೂರಿಟಿ ಹಾಕೋದು, ಮತ್ತೊಬ್ಬರಿಗೆ ಸೈನ್ ಹಾಕೋದು, ಇನ್ನೇನೋ ಅವ್ರ ಪರವಾಗಿ ನೀವು ಪ್ರಾಮಿಸ್ ಮಾಡೋದು, ಈ ಥರದ್ದೆಲ್ಲ ಮಾಡಲಿಕ್ಕೆ ಹೋಗಲೇಬೇಡಿ ಈ ದಿವಸ. ಇನ್ನು ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ಪರಿಶ್ರಮ ಅಂತೂ ಇದೆ. ಈ ದಿವಸ ನೀವು ತಪ್ಪದೇ ಶಿವಶಕ್ತಿಯರ ಆರಾಧನೆ, ಶಿವ ಪಾರ್ವತಿಯರ ಸ್ಮರಣೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ, ಲಾಭದ ವಾತಾವರಣ ಕಾಣ್ತೀರಾ. ಅದರಲ್ಲೂ ಈ ಎಜುಕೇಷನ್ ಫೀಲ್ಡಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಬಂಧುಗಳಿಂದ ನೋಡಿ ಈ ದಿವಸ ಏನೋ ಒಂದು ವ್ಯಥೆ ಅಥವಾ ಅವರಿಂದ ಏನೋ ಒಂದು ಅಪವಾದ, ಈ ಥರದ್ದೇನೋ ಬರಲಿಕ್ಕೆ ಸಾಧ್ಯತೆ ಇದೆ. ಹುಷಾರು. ಶಾಪಿಂಗ್ಗಳಲ್ಲಿ ಎಚ್ಚರವಾಗಿರಿ. ಈ ದಿವಸ ಏನೋ ಖರೀದಿ ಮಾಡಬೇಕು ಮತ್ತೊಂದು ಅಂದಾಗ ಎಚ್ಚರವಾಗಿರಬೇಕು, ಅಲ್ಲಿ ಪ್ರಮಾದ ಆಗುವ ಸಾಧ್ಯತೆ ಇದೆ. ಸ್ನೇಹಿತರ ಜೊತೆಗೂ ಅಷ್ಟೇ ಜಗಳ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಈ ದಿವಸ. ಹೆಣ್ಣುಮಕ್ಕಳಿಗೆ ಈ ದಿವಸ ಆರೋಗ್ಯ ಹಾನಿ ಇದೆ. ಬಂದ ಲಾಭವನ್ನು ಇನ್ನೆಲ್ಲೋ ಖರ್ಚು ಮಾಡ್ಕೊಂಡ್ಬಿಡೋ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಅದನ್ನು ಕಾಪಾಡ್ಕೊಳ್ಳೋದು ಹೇಗೆ, ಸಂಪಾದಿಸೋದು ದೊಡ್ಡದಲ್ಲ, ಕಾಪಾಡ್ಕೊಳ್ಳೋದು ಬಹಳ ದೊಡ್ಡದು. ಆ ರೀತಿಯಲ್ಲಿ ಯೋಚನೆ ಬರುತ್ತೆ ಈ ದಿವಸ ನಿಮಗೆ. ಈ ದಿವಸ ತಪ್ಪದೇ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತೊಡಕುಗಳನ್ನು ಸೂಚಿಸ್ತಾ ಇದೆ. ವಿಷ ವಾತಾವರಣ, ಒಂದು ರೀತಿಯಲ್ಲಿ ಕಹಿ ವಾತಾವರಣ ಇರ್ತದೆ ಈ ದಿವಸ. ಮನಸ್ಸಿಗೂ ಅದು ಪ್ರಾರಬ್ಧವಾಗಿ ಕಾಡುತ್ತೆ, ಯಾಕೋ ಹೀಗೆ ಅನಿಸ್ತಾ ಇದೆಯಲ್ಲ ಅಂತ, ಈ ಥರ ಕೆಲಸ ಬಿಟ್ಟುಬಿಡುತ್ತೆ. ಈ ಥರದ ಆಲೋಚನೆಗಳೆಲ್ಲ ಬಂದುಬಿಡುತ್ತೆ. ಕೆಟ್ಟ ಆಲೋಚನೆಗಳು, ಕೆಟ್ಟವರ ಸಂಘ, ಈ ಥರದ್ದು ಉಂಟಾಗೋ ಸಾಧ್ಯತೆ ಇದೆ. ಹುಷಾರು. ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಹೈಯರ್ ಸ್ಟಡೀಸ್ ಮಾಡೋರಿಗೆ, ಹೆಣ್ಮಕ್ಳು ನೋಡಿ ತುಂಬ ಜಾಗ್ರತೆಯಿಂದ ಇರಬೇಕು ಈ ದಿವಸ. ನಿಮ್ಮ ಮನಸ್ಸು ಹಾಳಾಗಿಬಿಡುತ್ತೆ, ರಾಡಿಯಾಗಿಬಿಡುತ್ತೆ. ಮತ್ತು ಸ್ವಲ್ಪ ಭಯದ ವಾತಾವರಣ ಇದೆ, ಅಂಜಿಕೆ, ಹಿನ್ನಡೆ, ಈ ರೀತಿಯಲ್ಲಿ ಸ್ವಲ್ಪ ತೊಡಕಿದೆ ಇವರೇ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಏನಂದರೆ ಭಾಗ್ಯದಲ್ಲಿ ಗುರು ಇದ್ದಾನೆ, ಅದೊಂದು ಬಲ ಇದೆ. ಹೀಗಾಗಿ ಗುರುಗಳ ಮಾರ್ಗದರ್ಶನ ತಗೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಆಹಾರ ವ್ಯತ್ಯಾಸ ಇದೆ, ಕುಟುಂಬದಲ್ಲಿ ಘರ್ಷಣೆಗಳನ್ನು ಸೂಚಿಸ್ತಾ ಇದೆ. ಜಗಳಕ್ಕೆ ಹೋಗ್ಬಿಡ್ತೀರಾ, ಊರಿಗೆ ಮುಂಚೆ ನೀವೇ, ಆ ರೀತಿಯಲ್ಲಿ ಇದೆ ಈ ದಿವಸ. ಸ್ವಲ್ಪ ಶಾಂತವಾಗಿರಬೇಕು. ಮತ್ತು ಹೃದಯ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಸ್ನೇಹಿತರಲ್ಲಿ ಜಗಳ, ಕಲಹ ಸೂಚಿಸ್ತಾ ಇದೆ, ಎಚ್ಚರವಾಗಿರಿ. ತಾಯಿಯ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಕೆಲಸ ಕಾರ್ಯಗಳಲ್ಲಿ ಮಾತ್ರ ಪರವಾಗಿಲ್ಲ, ಅಲ್ಲಿ ಒಂದು ಬಲ, ಜಯ ಇದೆ, ಇತ್ಯಾದಿ ಇದೆ. ರಾಜಕಾರಣಿಗಳಿಗೆ, ಸರ್ಕಾರಿ ವಲಯದಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಪಿತೃಸ್ಮರಣೆ ತಪ್ಪದೇ ಮಾಡಿ, ಅದರಿಂದ ಅನುಕೂಲ ಆಗುತ್ತೆ. ಧನುರಾಶಿಯವರಿಗೆ ದಿವಸ ನೋಡಿ, ಜನ್ಮದಲ್ಲಿ ಮಾಂದಿ ಇದ್ದರೆ ಸ್ವಲ್ಪ ಆರೋಗ್ಯ ಬಾಧೆ ಬರ್ತದೆ, ತಲೆನೋವು, ತಲೆ ಸಿಡಿತ, ಈ ಥರದ್ದು ಇರ್ತದೆ. ಟೆನ್ಷನ್ ಮಾಡ್ಕೊಳ್ತೀರಾ ವಿಪರೀತವಾಗಿ. ಭಯದ ವಾತಾವರಣ, ಹೆಣ್ಮಕ್ಳಿಗೆ ನೋಡಿ ಆತಂಕದ ಒಂದು ವಾತಾವರಣ ಬಂದುಬಿಡುತ್ತೆ. ಅಚಾನಕ್ಕಾಗಿ ಯಾವುದೋ ಒಂದು ಸಮಸ್ಯೆ ಎದುರಾಗಿಬಿಡುತ್ತೆ, ಏನು ಮಾಡೋದು ತೋಚಲ್ಲ, ಹಾಗಾಗಿಬಿಡೋ ಸಾಧ್ಯತೆ ಇದೆ. ಭಯಗೊಳ್ಳಬೇಡಿ, ಧೈರ್ಯವಾಗಿರಿ. ದುರ್ಗಾ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ವೃತ್ತಿಯಲ್ಲಿ ಸಹಾಯ ಸಿಗುತ್ತೆ, ಯೋಚನೆ ಮಾಡಬೇಡಿ. ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ, ಸೇವಕರಿಂದ ಈ ದಿವಸ ನಷ್ಟ. ಇನ್ನೊಬ್ಬರಿಗೆ ಕೆಲಸ ಹೇಳಬೇಡಿ ಈ ದಿವಸ. ಇನ್ನೊಬ್ಬರು ಅವ್ರು ನಚ್ಕೊಂಡಿದ್ದರೆ ಕೆಲಸ ಆಗೋದಿಲ್ಲ, ಹದಗೆಡುತ್ತೆ. ತನ್ಮೂಲಕ ನಿಮ್ಮ ಹೆಸರು ಹಾಳಾಗುತ್ತೆ ಈ ದಿವಸ. ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಆಹಾರ ತೊಂದರೆ ಮಾಡ್ಕೊಳ್ತೀರಾ, ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ, ಅಲೆದಾಟ ಇದೆ, ನಷ್ಟ ಇದೆ, ಕಷ್ಟ ಇದೆ, ಸ್ವಲ್ಪ ತೊಂದರೆ ಇದೆ ಇವರೇ ಈ ದಿವಸ. ವಿದ್ಯಾರ್ಥಿಗಳು ಅಷ್ಟೇ, ಅಲ್ಲೆಲ್ಲೋ ಜಗಳ, ಮತ್ತೊಂದು ಇನ್ಯಾರದೋ ಸಹವಾಸ, ದುಷ್ಟ ಕಾರ್ಯಗಳು, ಈ ಥರದ್ದು ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ. ಆಹಾರನೂ ಅಷ್ಟೇ, ಜಂಕ್ ಫುಡ್ ಇದು ನಿಮಗೆ ತೊಂದರೆ ಮಾಡುತ್ತೆ ಈ ದಿವಸ, ಹುಷಾರು. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಹೆಣ್ಣುಮಕ್ಕಳಿಗೆ ಬಲ ಇದೆ. ವಸ್ತ್ರ, ಆಭರಣ, ಇಂಥ ವ್ಯಾಪಾರಿಗಳಿಗೆಲ್ಲ ಸ್ವಲ್ಪ ಮಟ್ಟಿಗೆ
ಸ್ವಲ್ಪ ಪರವಾಗಿಲ್ಲದ ಒಂದು ಸ್ಥಿತಿ ಇದೆ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಕಣ್ಣಿನ ಬಾಧೆ, ತಲೆನೋವು ಇದನ್ನು ಸೂಚಿಸ್ತಾ ಇದೆ. ಹುಷಾರು, ಎಚ್ಚರವಾಗಿರಿ, ಆರೋಗ್ಯದ ಕಡೆ ತಪಾಸಣೆ ತಗೊಳ್ಳಿ ಬೇಗ. ಇನ್ನು ಉಳಿದ ಹಾಗೆ ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ. ಈ ದಿವಸ ಯಾವುದೋ ಒಂದು ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು, ಈ ಥರದ್ರಲ್ಲಿ ಅನುಕೂಲ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಒಂದು ಸ್ವಲ್ಪ ಚೇತರಿಕೆ, ಆ ರೀತಿಯ ಒಂದು ಫಲ ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಸಾಮರಸ್ಯದ ಒಂದು ಸಹಬಾಳ್ವೆ, ಅವರ ಒಂದು ಬಲ, ಅವರ ಒಂದು ನಿಮಗೆ ತಿಳಿವು, ಅವರು ಹೇಳ್ತಕ್ಕಂಥದ್ದು ಸಪೋರ್ಟ್, ಇದು ನಿಮಗೆ ತುಂಬ ಮನಸ್ಸಿಗೆ ಒಂದು ಸ್ಥೈರ್ಯ ತಂದು ಕೊಡುತ್ತೆ. ಬುದ್ಧಿಯು ಚುರುಕಾಗಿರುತ್ತೆ, ತೊಂದರೆ ಇಲ್ಲ. ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ದಿವಸ ಮಹಾವಿಘ್ನಗಳು, ತೊಡಕುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕೆಲಸಕ್ಕೆ ಹೋಗೋ ಮುನ್ನ ಶುರುವಾಗ್ಬಿಡುತ್ತೆ, ಏನು ಇಷ್ಟೊಂದು ತೊಡಕಾಗ್ತಾ ಇದೆ ಅಂತ. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಉಳಿದ ಹಾಗೆ ದಿವಸ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಮನೋವ್ಯಥೆ ಇದೆ, ಮಕ್ಕಳಿಂದ ನಷ್ಟ ಕಷ್ಟ. ಯಾಕಾದರೂ ಇವ್ರನ್ನ ಕರ್ಕೊಂಬಂದು ಈ ಶಾಪಿಂಗು ಮತ್ತೊಂದು ಹೋಗಿದ್ದಿದ್ರೆ, ಅಥವಾ ಇನ್ನೇನೋ ಮನೆ ಕೂತಲ್ಲೇ ಖರ್ಚಾಗಿದೆ, ಏನು ಎಲ್ಲೂ ಹೋಗಬೇಕಾಗಿಲ್ಲ, ಮೊಬೈಲಲ್ಲೇ ಸಂಖ್ಯೆಗಳು ಹೊತ್ಬಿಟ್ರೆ ಅಷ್ಟು ಹೊಟ್ಟೆ ಹೋಗಿಬಿಡುತ್ತೆ. ಆ ರೀತಿಯಲ್ಲಿ ಒಂದು ಸ್ವಲ್ಪ ಖರ್ಚು ವ್ಯಯ ಅದೆಲ್ಲ ಇದೆ, ಹುಷಾರು. ಮತ್ತು ಆಪ್ತರು, ತುಂಬ ಮನಸ್ಸಿಗೆ ಹಿತವಾದವರು ಒಂದು ಸ್ವಲ್ಪ ಜಗಳ ಕಲಹ ಆಗಿಬಿಡುತ್ತೆ ಈ ದಿವಸ. ಮತ್ತು ಬಹಳ ಮುಖ್ಯವಾಗಿ ದಾಂಪತ್ಯದಲ್ಲೂ ಅಷ್ಟೇ ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ. ಪ್ರಾರ್ಥನೆಗೆ ದಿವಸ ಲಲಿತಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಪಿತೃಪಕ್ಷದ ವಿಶೇಷತೆಯ ಬಗ್ಗೆ ಹಾಗೆ 12 ರಾಶಿಗಳ ಫಲಾಫಲದ ಬಗ್ಗೆ ವೀಕ್ಷಕರು ಗಳಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.